ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಾನು ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ಬಗ್ಗೆನೆ, ಧನಂಜಯ ಅಂತ. ಹೇಳಿ ಧನಂಜಯ ಅವರೇ. 1985. ಹೇಳಿ, ಡೇಟ್ ಆಫ್ ಬರ್ತು? 15/3/1985. 15/3/1985. 1985. ಎಷ್ಟು ಗಂಟೆ? ಶುಕ್ರವಾರ ಬೆಳಿಗ್ಗೆ 7:45. 7:45 ಬೆಳಗ್ಗೆ AM. ಏನು ನಿಮ್ಮ ಪ್ರಶ್ನೆ ಏನು ಸರ್? ಉದ್ಯೋಗ ಮತ್ತೆ ಹಣಕಾಸಿನ ತುಂಬಾ ತೊಂದರೆ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಏನಾರ ಚೆನ್ನಾಗಿದೆಯಾ? ಹೌದಾ, ಏನೇನು ಮಾಡಬೇಕು ಅಂತ? ಮುಂದಿನ ವರ್ಷ 15 ಸರಿಯಿಲ್ಲ ಅಂತ ಮೇಡಮ್ ಅವ್ರು ಹೇಳ್ತಾರೆ. ಹೇಳಿ ಮೇಡಮ್ ಅವ್ರು, ಇವ್ರು ಡೇಟ್ ಆಫ್ ಬರ್ತನ್ನು ಕೊಟ್ಟವಲ್ಲ ಸರ್. ನಿಮ್ಮದು 15 ಅಂದರೆ 6 ಬರುತ್ತೆ. 2026ನೇ ಇಸ್ವಿಯಲ್ಲಿ ತುಂಬಾ ಒಂದು ನಷ್ಟದ ಒಂದು ಡೇಟು ಅಂತ ಹೇಳ್ತೀನಿ. ಸೊ 15ನೇ ತಾರೀಕು ಕೊಟ್ಟಿರೋದ್ರಿಂದ 2026ರಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ಮಾಡಿ. ಹೊಸ ಯಾವುದೇ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಮಾಡಬೇಡಿ. ಅದೇ ರೀತಿ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಸೊ ಹಾಗಾಗಿ 2026 ನಿಮಗೆ ಒಂದು ಲಾಭ ಅಂತ ಏನಿಲ್ಲ, ತುಂಬ ನಷ್ಟದಲ್ಲಿರ್ತೀರಿ. ಹಾಗಾಗಿ ಸೊ ನೀವು ಇವಾಗ ಏನು ಕೇಳ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆ ಏನು? ನಿಮ್ಮ ಪ್ರಶ್ನೆ ಬಂದಿಲ್ಲ, 2-3 ವರ್ಷದಿಂದ ಡಿಲೇ ಆಗಿದೆ. ದುಡ್ಡು ಕೊಡೋದು ಬಂದಿಲ್ಲ ಅಂದರೆ ಸರ್, ನಿಮ್ಮ ಟೈಮ್ ಇವಾಗ ನಿಮಗೆ ನಡೀತಾ ಇರೋ ಟೈಮ್ ಬಂದು ನೋಡಿ, 2021ರಿಂದ 39ವರೆಗೂ ನಿಮ್ಮ ಟೈಮು ಅಂತ ಏನೂ ಚೆನ್ನಾಗಿಲ್ಲ. ದುಡ್ಡು ಕೊಡೋದೆಲ್ಲ ಬರಬೇಕು ಅಂದರೆ ನಮ್ಮಲ್ಲಿ ಒಂದು ಕುಬೇರ ಲಕ್ಷ್ಮಿ ಒಂದು ಸ್ಟೋನ್ ಸಿಗುತ್ತೆ. ಆ ಒಂದು ಸ್ಟೋನನ್ನು ತೊಗೊಂಡೋಗಿ ನಿಮ್ಮ ಮನೆಯಲ್ಲೋ ನಿಮ್ಮ ಆಫೀಸಲ್ಲೋ ನಿಮ್ಮ ಬೆಡ್ರೂಮಲ್ಲೋ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಆದರೆ 2026ರಲ್ಲಿ ಎರಡನೇ ಮನೇಲಿ ರಾಹು ದಶೆ ನಡೀತೈತೆ. ಎರಡನೇ ಮನೇಲಿ ಕುಜ ಮತ್ತೆ ರಾಹು ಇದ್ದಾರೆ ಸರ್. ನಿಮ್ಮ ಕುಟುಂಬದಲ್ಲಿ ಏನಾದ್ರು ಜಗಳ, ಯಾರ ಕಿತ್ತಾಟಗಳು ಆಗಿದಾವೆ ಸರ್? ಇನ್ನೂ ಆಗಿಲ್ವಾ? ಇಲ್ಲ ಸರ್, ಆಗಿಲ್ಲ. ಯಾರು ಸಂಬಂಧಿಕರ ಹತ್ರ ದುಡ್ಡು ಕೊಟ್ಟು ಬೇಜಾರ ಮನಸ್ತಾಪಗಳು ಇಲ್ಲ ಅವ್ರ ಹತ್ರ ತಗೊಂಡು ಇವತ್ತು ಆಗಿಲ್ವಾ? ಅದಾಗಿದೆ. ಅದನ್ನೇ ನಾವು ಹೇಳ್ತಾ ಇರೋದು ಸರ್. ಯಾಕೆ ಸರ್ ಇದನ್ನು ಸರ್? ಎರಡನೇ ಮನೇಲಿ ರಾವು ಇದ್ದಾರೆ ಮೇಡಮ್. ಎರಡನೇ ಮೇಲೆ ಕುಟುಂಬದಲ್ಲಿ ರಾವು ಇದ್ದಾರೆ ಇವ್ರಿಗೆ. ಇಲ್ಲಿ ನೋಡಿ ಮೇಡಮ್, ಎರಡನೇ ಮನೇಲಿ ರಾವು ಇವ್ರ ಕುಟುಂಬದವರಿಂದ ತುಂಬ ನಿಮಗೆ ಕುಟುಂಬದವ್ರು ಯಾರು ಮಾಟ ಮಂತ್ರ ವಶೀಕರಣ ಬೈಯೋದು ಶಾಪ ಹಾಕೋದು ಇದೆಲ್ಲ ಮಾಡ್ತಾರೆ ಸರ್. ಈ ಥರದ ಋಣಗಳು ಯಾವುದು ಇಟ್ಕೋಬಾರ್ದಲ್ಲ ಮೇಡಮ್. ಎರಡನೇ ಮೇಲೆ ಕುಜ ಸರ್. ಸ್ವಂತ ಮನೆ ಕುಟುಂಬದಲ್ಲಿ ಏನಾದ್ರು ಪ್ರಾಪರ್ಟಿ ಪಿತ್ರಾಯಿತ ಆಸ್ತಿ ಯಾವ್ದಾದ್ರು ಇದೆ ಸರ್? ಅದನ್ನ ಹೇಳುತ್ತೆ. ಎರಡನೇ ಮೇಲೆ ಕುಜ ಇದ್ರೆ ಅದ್ರ ಮೇಲೆ ಯಾರು ವಾರಿಸ್ತಾರೆ ಇದ್ದಾರಾ? ಯಾರು ಇಲ್ವಾ? ಸೆರೋಗಿದ್ದ ಪೇಪರ್ ಎಲ್ಲ? ಇಲ್ಲ, ನಾವೇ ಇದ್ದೀವಿ ಅದರಲ್ಲಿ. ಅವರು ಅಪೋಸಿಟ್ ಕೋರ್ಟಿಗೆ ಹಾಕಿದ್ದಾರೆ. ಅದನ್ನ ಹೇಳ್ತಾ ಇದ್ದೀವಿ. ಎರಡನೇ ಮೇಲೆ ಕುಜ ಮತ್ತೆ ರಾವು ಸರ್. ಖಂಡಿತಲ್ಲೂ ಕೂಡ ಸರ್. ಮತ್ತೆ ಲಗ್ನದಲ್ಲೂ ಸೂರ್ಯ ಬುಧ ಸರ್. ಲಗ್ನದಲ್ಲೂ ಸೂರ್ಯ ಬೇರೆ ಸರ್. ಯಾವತ್ತಾರು ಹೊಡಿಬೋದು, ಬೈಬೋದು, ಕಿತ್ತಾಡ್ಬೋದು ಅಂತ ಹೇಳುತ್ತೆ ಸರ್. ಇದ್ರ ಜೊತೆ ಲಾಸ್ಟ್ ಜೊತೆಗೆ ಇದನ್ನು ಕೂಡ ಹೇಳುತ್ತೆ. ಯಾವಾಗಲಾದ್ರು ಸಾಲಾಗಿಲ್ಲ ಮಾಡಿ ಬಡ್ಡಿ ಕಟ್ಟಂತ ಸೀನ್ ಬರುತ್ತೆ ಸರ್. ಇವತ್ತು ಯಾವುದು ಒಡಬೆ ಗಿಡಬೆ ಮನೇಲೆಲ್ಲ ಇದಾವ? ಎಲ್ಲ ತಗೊಂಡು ಇಟ್ಬಿಟ್ಟಿದ್ರಾ? ಎಲ್ಲವನ್ನೂ ಕಟ್ತೀರಾ ಸರ್. ಕೊನೆ ನಿಮ್ಮ ಮುಂದೆ ನೀವು ಅಡ ಇಟ್ಬಿಡ್ತೀರಾ ಸರ್. ಇದು ಕೂಡ ನಡೀತಿದೆ ಸರ್. ಯಾರು ಬೇಕಾದ್ರೂ ನಿಮ್ಮನ್ನ ಹೊಡಿಬೋದು. ಮತ್ತು ನಿಮಗೇನೋ ಹೊಡೆದಾಟಾರ ತಂದು ಇವತ್ತೇನೋ ಶಿವಮೊಗ್ಗದಲ್ಲಿ ಯಾವುದೋ ಜೋಡಿ ಕೊಲೆ ಏನೋ ಆಗ್ಬಿಟ್ಟಿತ್ತು ನೋಡಿ. ಆ ಥರದ್ದೆಲ್ಲ ಸೀನ್ ನಡೀತೈತೆ ನಿಮ್ಮ ಜಾಗದಲ್ಲಿ. ದಯವಿಟ್ಟು ಮಾತಿನಲ್ಲಿ ಬಗೆಹರಿಸ್ಕೊಳ್ಳಿ. ನೀವು ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಬಗ್ಗೆ ಅವರು ಕೂಡ ಕೆಟ್ಟದಾಗಿ ಮಾತಾಡೋದು. ಇದಕ್ಕೆ ಪರಿಹಾರ ಮೇಡಮ್, ರಾಹು ದಿಶೆಗೆ ಏನು ಸ್ಟೋನ್ ಕೊಡ್ತೀರಾ ನೀವು? ಸರ್, ರಾಹು ದಶೆಗೆ ನೋಡಿ, ಅವರ ಮೇಯ್ನ್ ಅವರು ಕುಟುಂಬದ ಪ್ರಾಬ್ಲಮ್ಮು ತುಂಬ ಇರುತ್ತೆ. ಮತ್ತೆ ಸಾಲದ ಪ್ರಾಬ್ಲಮ್ಮು ಜಾಸ್ತಿ ಇದೆ. ನಮ್ಮಲ್ಲಿ ಒಂದು ನಾಗಮಣಿ ಅಂತ ಒಂದು ಸ್ಟೋನನ್ನು ಕೊಡ್ತಾ ಇದೀವಿ. ಸೊ ಆ ಸ್ಟೋನನ್ನು ತಗೊಂಡೋಗಿ ಅವರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಇವಾಗ ರಾಹು ದಶೆ ನಡೀತಿದೆ. ಅದನ್ನು ಡೈಲಿ ಅವರು ಇಷ್ಟವಾಗಿ ಅವರು ಅದಕ್ಕೆ ಪೂಜೆ ಮಾಡಿದ್ರೆ ಅವ್ರ ಲಕ್ಕಿ ನಂಬರ್ ಅನ್ಲಕ್ಕಿ ನೋಡಿ ಸರ್. ನಿಮಗೆ ನಾಗಮಣಿ ಅಂತ ಒಂದು ಕಲ್ಲು ಮೀತಾ ಮೇಡಮ್ ಅವರ ಆಫೀಸಲ್ಲಿ ಸಿಗುತ್ತೆ ಸರ್. ದಯವಿಟ್ಟು ತಗೊಂಡು ಹೋಗಬೇಕಾದ್ರೆ ಪಳಪಳ ಅಂತ ಹೊಳಿತಿರುತ್ತೆ ಸರ್. ನೀವೆಲ್ಲೂ ನೋಡಿರಕ್ಕಲ್ಲ ಹೇಗೆ ಪಳಪಳ ಅಂತ ಹೊಳಿತಿರುತ್ತೆ. ಅದನ್ನು ನೀವು ತಗೊಂಡೋಗಿ ಇಟ್ಟು ಪೂಜೆ ಮಾಡ್ಬೇಕು ಸರ್. ಅದನ್ನು ದಯವಿಟ್ಟು ಅವ್ರ ಸಂಸ್ಥೆಗೆ ಫೋನ್ ಮಾಡಿ ಸರ್. ತಳಗಡೆ ಹೋಗ್ತಿರೋಂಥ ನಂಬರ್ಗೆ 961138 456ಗೆ ನೀವು ಕರೆ ಮಾಡ್ಬೋದು. ಖಂಡಿತ ಕೂಡ ಸಿಗುತ್ತೆ. ಮತ್ತು ಅವ್ರ ಲಕ್ಕಿ ನಂಬರ್ ಹೇಳಿ ಮೇಡಮ್ ಅವರೇ. ಅವರ ಲಕ್ಕಿ ನಂಬರ್ ಅಂತ ಬಂದರೆ ನೋಡಿ, ಅವ್ರದ್ದು 1 ಅನ್ನೋದು ಮುಂದಿನ ವರ್ಷಕ್ಕೆ 2026ಕ್ಕೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿ ಅವರು 3 ಅನ್ನೋದನ್ನು ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಲಕ್ಕನ್ನು ನೋಡ್ಬೋದು. ಯಾಕಂದರೆ 3 ಅನ್ನೋ ನಂಬರು ಮುಂದಿನ ವರ್ಷಕ್ಕೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಮತ್ತು ಯೆಲ್ಲೋ ಕಲರ್ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವರ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಅವರ ಥೀಮ್ ಆಗಿರಲಿ, ಅವರ ಡ್ರೆಸ್ ಆಗಿರಲಿ, ಅವರು ಯೆಲ್ಲೋ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ ಸರ್, ನಿಮಗೆ ತುಂಬ ಚೆನ್ನಾಗಿ ಮೀತಾ ಮತ್ತು ಆರ್ಯವರ್ಧನ್ ಇಬ್ಬರು ಕೂಡ ನಿಮ್ಗೆ ಒಳ್ಳೆ ಪರಿಹಾರ ಕೊಟ್ಟಿದ್ದು ಸರ್. ನೀವು ಡಬಲ್ ಧಮಾಕದಲ್ಲಿ ಇದ್ರೆ ಖಂಡಿತ ಒಂದೇ ವೇದಿಕೆಯಲ್ಲಿ ಗ್ಯಾರಂಟಿ ಟಿವಿಯಲ್ಲಿ 2 ಅಸ್ಟ್ರಾಲಜರ್ ಸಿಕ್ಕಿದೆ. ನಿಮ್ಮ ಲಕ್ ಅಂತ ಹೇಳುತ್ತೆ. ಅದ್ರಲ್ಲಿ ಕ್ರಿಸ್ಟಲ್ ನ್ಯೂಮರಾಜ್ ಅಸ್ಟ್ರಾಲಜಿ 2 ಕೂಡ ಸಿಕ್ಕಿದೆ. ನಿಮ್ಗೆ ಎರಡನೇ ಮನೆಯಲ್ಲಿ ರಾಹು ಮತ್ತು ಕುಜ ಇದನ್ನ ಏನೇನು ಆಗ್ಬೋದು ಅಂತ ಕೂತಿದ್ದ ಜಾಗದಲ್ಲಿ ಹೇಳಿದ್ವಿ. ಖಂಡಿತ ಕೂಡ ಆಗಿರೋದು. ನಿಮ್ಮ ಒಡಬಾಡ ಇಟ್ಟಿರೋದು, ಬಡ್ಡಿ ಕಟ್ಟಿದೆಲ್ಲನೂ ಕೂಡ ಇದು ಒಂದೇ ನೋಡಲಿ. ಈ ಒಂದು ಕಾರ್ಯಕ್ರಮ 6ರಿಂದ 7 ಗಂಟೆ ಕಾರ್ಯಕ್ರಮ ಸಿಗುತ್ತೆ. ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. ಅದಕ್ಕೂ ಮುಂಚೆ 2026 ಬಗ್ಗೆ ಸಾಕಷ್ಟು ಪ್ರೋಗ್ರಾಮ್ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ದಯವಿಟ್ಟು ಯಾರು ಕೂಡ ಟಿವಿ ಚೇಂಜ್ ಮಾಡಬೇಡಿ, ಬ್ರೈನು ಚೇಂಜ್ ಮಾಡಬೇಡಿ. ಕಾಯ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ. ಅದ್ಭುತವಾದ ಉಳಿದ ನಂಬರ್ಗೆ 3ರಿಂದ 9ನೇ ನಂಬರ್ ಲಕ್ಕಿ ನಂಬರ್ಗಳು ಪೆಡಿಷನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕರೆ ಯಾವ ಊರಿಂದ ಎಲ್ಲಿಂದ ಕರೆ ಮಾಡಿದ್ದಾರೆ, ಊಟ ಆದ್ಮೇಲೆ ಮಾಡ್ತಾರಾ, ಮನೇಲಿ ಕುತ್ಕೊಂಡು ನೋಡ್ತಾರಾ, ಇಲ್ಲ ಲೈವಲ್ಲಿ ಫೋನ್ ನೋಡ್ತಾರಾ, ಯಾರು ನೋಡೋಕೆ ಕರೆಸ್ಬೇಕಂತ. ಹಲೋ ಹಲೋ, ನಮಸ್ಕಾರ ತಾಯಿ. ಸರ್ ನಾವು ಮೈಸೂರಿಂದ ಮಾತಾಡ್ತಾ ಇರೋದು.
ಊಟ ಆಯ್ತಾ? ಕಾಫಿ ಕುಡಿತಾ ಇದ್ರಾ? ಏನಿಲ್ಲ ಸರ್, ನಿಮ್ಮ ಕರೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೋ, ಈಗ ಸಿಕ್ಕೈತೆ ನಮ್ಗೆ. ಊಟ ಮಾಡಿದಷ್ಟೇ ಖುಷಿ. ಎಷ್ಟು ಗಂಟೆಯಿಂದ ಕಾಯ್ತೀರಿ ಕಾರ್ಯಕ್ರಮಕ್ಕೆ? ಗ್ಯಾರಂಟಿ ಟಿವಿಲಿ 6 ಗಂಟೆಲಿ ಮೀತಾ ಮತ್ತು ಸರ್ ಒಂದ್ ಎರಡು ಅವರ್ ಇಂದ ಈ ಟೈಮ್ಗೆ ಕಾಯ್ತಾ ಇದ್ದ ಸರ್. 2 ಅವರ್ ಇಂದ ಕಾಯ್ತಾ ಇದ್ದ. ಸೂಪರ್. ಗ್ಯಾರಂಟಿ ಟಿವಿ ಎಲ್ಲೋ ಹೋಯ್ತು ಏನೇಳೆ? ಹಾ ಸರ್. ಓಕೆ, ಕೊಡಿ ಮೇಡಮ್. 2 ಗಂಟೆಯಿಂದ ನಿಮ್ಮನ್ನು 2 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಕಾಯ್ತಾ ಇದ್ರೆ ಗ್ರೇಟ್ ಮೇಡಮ್. ಸಿನಿಮಾ ಹೀರೋಗಳಿಗೆ ಯಾರು ಕಾಯ್ತಲ್ಲ ಇವತ್ತು. ಒಂದು ನಿಜವಾದ ಮನುಷ್ಯತ್ವದಲ್ಲಿದೆ. ಅದನ್ನ ನಾವು ಕೂಡ ಯಾರ ಬಗ್ಗೆ ಕೇಳ್ತೀರಾ? ಸರ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಕೊಡಿ ಡೇಟ್ ಆಫ್ ಬರ್ತು. ಭರತ್ ಅಂತ 12/2/1999. ಭರತ್ 2/2 12/2 1999. ಎಷ್ಟು ಗಂಟೆ? ಮಧ್ಯಾಹ್ನ 2 ಗಂಟೆ 5 ನಿಮಿಷ. ಏನು ಪ್ರಶ್ನೆ? ಅದೇ ಮಗನ್ಗೆ ಮದ್ವೆ ಆಗ್ಬೇಕಿತ್ತು ಸರ್. ಈಗ 26 ವರ್ಷ. ಯಾರ ಮಗ ಅವನು? ನನ್ ಮಗ ಸರ್. ಓಕೆ, ಮಗನಿಗೆ ಮದುವೆ ಆಗ್ಬೇಕು. ನಿಮ್ಮ ಮಗನಿಗೆ ಮದುವೆ ಆಗುತ್ತಿಲ್ವ ಅಂತ ಹೇಳ್ಬಿಡ್ತೀವಿ. ಟಕ್ಕನ ಒಂದು ಹಾಡು ಹೇಳಿ ನೋಡೋಣ. ಗೋವಿಂದ ಸಲಹೆನ್ನನು ಸದಾನಂದ, ಗೋವಿಂದ ಸಲಹೆನ್ನನು, ಗೋವಿಂದ ಸಲಹೆನ್ನ ಕುಮುದಲೋಚನ ನಿನ್ನ, ಗೋವಿಂದ ಸಲಹೆನ್ನ ಕುಮುದಲೋಚನ ನಿನ್ನ, ಗೋವಿಂದ ಸಲಹೆನ್ನನು ಸದಾನಂದ, ಗೋವಿಂದ ಸಲಹೆನ್ನನು. ಮೇಡಮ್, ಖಂಡಿತ ಕೂಡ ನಿಮ್ಮ ಮದುವೆ ಬಗ್ಗೆ ಏನು ಹೇಳ್ತಾರೆ ಮೀತಾ ನೋಡೋಣ. ಖಂಡಿತ ಕೂಡ ಲಗ್ನದಲ್ಲಿ ಯಾವ ಗ್ರಹ ಇದೆ ಮೇಡಮ್ ಅವರೇ? ಲಗ್ನದಲ್ಲಿ ಅವರ ಲಗ್ನ ಬಂದು ಮಿಥುನ ಲಗ್ನ, ಬಟ್ ಸಪ್ತಮದಲ್ಲಿ ಚಂದ್ರ ಇದ್ದಾರೆ. ಸೊ ಸಪ್ತಮಾಧಿಪತಿ ಗುರು ಬಂದು ಅವರಿಗೆ 10ನೇ ಮನೇಲಿದ್ದಾರೆ. ಇವರಿಗೆ ಈ ವರ್ಷ 2025 ಇದೇ ಚಂದ್ರದಶೆ ನಡೀತಾ ಇದೆ. ಸೊ ಹಾಗಾಗಿ ಈ ವರ್ಷ ಮದುವೆ ಆಗುತ್ತೆ. 2026 ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುತ್ತೆ ಅಂತ ಹೇಳುತ್ತೇವೆ ಜಾತಕ. 2026 ಮದುವೆ ಆಗುತ್ತೆ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಸಿಗುವಂಥ 3 ಸ್ಟೋನ್ಗಳು ಸಿಗ್ತವೆ. ಖಂಡಿತ ಕೂಡ ನೀವು ಯೂಸ್ ಮಾಡಿ ಆ ಸ್ಟೋನ್ ನಾವು ಟಿ ವಿಲಿ ಹೇಳ್ಬೋದು. ಹಾಗಾಗಿ ಅದನ್ನು ಹೇಳಂಗಲ್ಲ. ನೀವು ಕರೆ ಮಾಡ್ಬೋದು. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ. ಖಂಡಿತ ಕೂಡ ನಿಮ್ಮ ಈ ಥರ ಸಂಸ್ಥೆಗಾರು ಫೋನ್ ಮಾಡಿ, ನಮಗಾರು ಫೋನ್ ಮಾಡಿ. ನಿಮಗೆ ಮದುವೆ ಆಗುವಂಥ ಒಂದು ಕಲ್ಲುಗಳು, ಸ್ಟೋನ್ಗಳನ್ನ, ಎನರ್ಜಿಯನ್ನು ಕೊಟ್ಟು ಖಂಡಿತ ಗೋವಿಂದನ ಹಾಡು ಹೇಳಿದರೆ ಖಂಡಿತ ಕೂಡ ಗೋವಿಂದ ಅಂದರೆ ಖಂಡಿತ ಕೂಡ ಕುಂಭರಾಶಿಗೆ ಬರುತ್ತೆ. 10ನೇ ಮನೆ ನಾನೀಗ ನಿಲ್ಸಿದ್ರೆ ಖಂಡಿತ ಕೂಡ ಕೆಲಸ ಮಾಡೋವಂಥ ಹುಡುಗಿ ಸಿಗ್ತಾಳೆ ಅಂತ ಹೇಳುತ್ತೆ. ಖಂಡಿತ ಕೂಡ ಮದುವೆ ಫಿಕ್ಸ್ ಆದ್ಮೇಲೆ ಕಾರ್ಡ್ ಕೊಡಿ, ಮದುವೆಗೆ ಬರ್ತೀವಿ ನಾವು ಮೀತಾ ನಿಮ್ಮ ಮದುವೆಗೆ. ಒಳ್ಳೆದಲ್ಲಿ